ಈ ಭಾನುವಾರ ನನ್ನ ಲೈಫಲ್ಲಿ ಯಾಕಪ್ಪ ಬಂದಿತ್ತು ಅಂತ ಅನ್ಸ್ಬಿಟ್ಟಿತ್ತು. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಗೊತ್ತು ನನಗೆ. ಬೆಳಗ್ಗೆ ಎದ್ದು ಸ್ಟ್ರಾಂಗ್ ಆಗಿ ಕಾಫಿನ ಮಾಡ್ಕೊಂಡು ಕುಡಿದು ಊಟಕ್ಕೆ ಅಂತ ಬಂದು ಚಿಕನ್ ಫ್ರೈ ಮತ್ತು ರೈಸ್ನ ಮಾಡ್ಕೊಂಡು ತಿಂದಿದ್ದಾಯಿತು. 4 ಅವರು ಮನೆ ಕ್ಲೀನಿಂಗ್ ಅಂತ ಹೇಳ್ತಿದ್ದೆ. ಸ್ಪೆಷಲಿ ನನ್ನ ವಾರ್ಡ್ರೋಬ್ನ ಕ್ಲೀನ್ ಮಾಡಿ 2 ವರ್ಷ ಆಗಿತ್ತು. ಇವತ್ತು ನೀಟಾಗಿ ಎಲ್ಲನೂ ಆರ್ಗನೈಸ್ ಮಾಡಿದ್ದಾಯಿತು. ನೋಡೋಕೆ ತುಂಬ ಈಸಿಯಾಗಿ ಕಾಣಿಸ್ಬೋದು ವೀಡಿಯೋದಲ್ಲಿ, ಬಟ್ ತುಂಬಾ ಟೈಮ್ ತೊಗೊಂತು. ಸ್ಕಿನ್ ಕೇರ್, ಬಾಡಿ ಕೇರ್, ಬ್ಯಾಗ್ಸು ಎಲ್ಲನೂ ಸಪ್ರೇಟಾಗಿ ಎತ್ತಿಟ್ಟಿದ್ದಾಯಿತು. ಇನ್ನೇನು ಹಬ್ಬಗಳು ಬರ್ತಿದೆ, ಮನೆ ಸ್ವಲ್ಪ ನೀಟಾಗಿರಲಿ ಅಂತ ಹೇಳ್ಬಿಟ್ಟು ವಿಂಡೋಸು, ಡೋರ್ಸು, ಸ್ವಿಚ್ ಬೋರ್ಡ್ಸು ಎಲ್ಲನೂ ನೀಟಾಗಿ ಒರೆಸ್ಕೊಂಡೆ. ತುಂಬ ಬೇಗ ಡಸ್ಟ್ ಬರುತ್ತೆ ನಮ್ಮ ಮನೇಲಿ. ಅದನ್ನ ಅವಾಯ್ಡ್ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರೋ ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ. ಮನೇನ ನೀಟಾಗಿ ಒರೆಸಿದಾಯಿತು. ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ. ಅದಾದಮೇಲೆ ನಮ್ಮ ಮನೆ ರೂಮ್ ಎಲ್ಲ ನೋಡ್ತೀನಿ, ಎಷ್ಟೊಂದು ಸಮಾಧಾನ ಆಯಿತು ಅಂತೀರ. ಮನೆ ಕ್ಲೀನ್ ಆದರೆ ಮನ್ಸು ಕ್ಲೀನ್ ಆದಂಗೆ ಅಂತ ಹೇಳ್ತಾರಲ್ಲ, ಹಾಗಿತ್ತು ನನ್ನ ಫೀಲಿಂಗು. ಊಟಕ್ಕೆ ಬಂದು ಆಚೆಯಿಂದನೇ ತರಿಸಿದೆ. ಫಿಶ್ ಮೀಲು ಸಕ್ಕದಾಗಿತ್ತು. ಅದಾದಮೇಲೆ ಬಿಗ್ ಬಾಸ್ ಎಲ್ಲ ನೋಡಿ ಮುಗಿಸಿ ಜರ್ನಲಿಂಗ್ ಎಲ್ಲ ಮಾಡಿದೆ. ಇವತ್ತು ಏನೇನು ಬರಿಬೇಕಿತ್ತು ಅದನ್ನೆಲ್ಲ ಬರೆದು ಮುಗಿಸಿದಾಯಿತು. ಸ್ವಲ್ಪ ಬಟ್ಟೆಗಳಿತ್ತು ಅಂತ ಹೇಳಿ ಎಲ್ಲನೂ ಜೋಡಿಸಿ ಎತ್ತಿಟ್ಟೆ. ಇದು ಬಿಟ್ಟರೆ ಇನ್ನೊಂದು ವಾರ ಆದಮೇಲಂತೂ ನಾನು ಆ ಕೆಲಸ ಮುಟ್ಟಕ್ಕೆ ಹೋಗಲ್ಲ ಅಂತ ನನಗೆ ಗೊತ್ತು. ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಲಿಪ್ ಬಾಮ್, ವಿಲ್ವಾ ಅವರ ಫೇಸ್ ಸೆರಮ್, ಅದಾದಮೇಲೆ ಡಾಕ್ಟರ್ ಶೀಟ್ ಅವರ ಬಾಡಿ ಲೋಷನ್ ಅಪ್ಲೈ ಮಾಡಿಕೊಂಡೆ. ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಿ.